ನಮಸ್ಕಾರ ವೀಕ್ಷಕರೇ, ಮೂವಿ ಕ್ಯಾಂಪಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ತೆರೆಗೆ ಬಂದಿರುವಂತಹ ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ ಶೆಟ್ಟಿ ಅವರು ಅಭಿನಯಿಸಿರುವಂತಹ 45 ಚಿತ್ರದ ಬಗ್ಗೆ ಈ ಮಾತುಕತೆಯನ್ನು ಇಲ್ಲಿ ಆಡ್ತಾ ಇದ್ದೀವಿ. ಅರ್ಜುನ್ ಜನ್ಯ ಅವರ ನಿರ್ದೇಶನದಲ್ಲಿ ಚೊಚ್ಚಲವಾದ ಚಿತ್ರ ಇದು. ರಮೇಶ್ ರೆಡ್ಡಿ ನಿರ್ಮಾಣದಲ್ಲಿ ಮೂಡಿಬಂದಿರುವಂಥದ್ದು. ಮೊದಲ ಪ್ರಯತ್ನದಲ್ಲೇ ಅರ್ಜುನ್ ಜನ್ಯ ಒಂದು ಅದ್ಭುತವಾದ ಕಥೆಯನ್ನು ತೆರೆ ಮೇಲೆ ತಂದಿದ್ದಾರೆ. ಅವರ ಇಮ್ಯಾಜಿನೇಷನನ್ನು ನಾವು ಮೆಚ್ಚಲೇಬೇಕಾಗತ್ತೆ. ಒಂದು ಚಿತ್ರನ ಹೇಗೆ ತೋರಿಸ್ಬೇಕು, ಇವತ್ತಿನ ಜನ್ರೇಷನ್ ಏನು ಇಷ್ಟಪಡಬಹುದು, ಒಂದು ಅದ್ಭುತವಾದ ಲೋಕವನ್ನು ಇಲ್ಲಿ ತೋರಿಸಿದ್ದಾರೆ. VFX, ಗ್ರಾಫಿಕ್ಸು ಮತ್ತು ಅವರದ್ದೇ ಮ್ಯೂಸಿಕ್ನ ಕಂಪೋಸಿಂಗ್ನಲ್ಲಿ ಬಂದಿರುವಂತಹ BGMಗಳನ್ನು ಇಲ್ಲಿ ನಾವು ಅದ್ಭುತವಾಗಿ ನೋಡಬಹುದಾಗಿರುತ್ತೆ. ಎಷ್ಟೊಂದು ಅದ್ಭುತವಾಗಿರುತ್ತೆ ಅಂದರೆ ಪ್ರತಿಯೊಂದು ದೃಶ್ಯನೂ ಈ ಗ್ರಾಫಿಕ್ಸ್ ಮತ್ತು BGMಗಳಲ್ಲಿ ಅದೇ ಹೈಲೈಟ್ ಆಗಿ ಕಾಣಿಸ್ತದೆ. ಇನ್ನು ರಾಜ್ ಶೆಟ್ಟಿ ಆಗಲಿ, ಶಿವಣ್ಣ ಆಗಲಿ, ಉಪೇಂದ್ರ ಆಗಲಿ ಅವರವರ ಪಾತ್ರಗಳನ್ನು ಅವರವರು ತೆರೆ ಮೇಲೆ ಅಬ್ಬರಿಸಿದ್ದಾರೆ ಅಂತಲೇ ಹೇಳಬಹುದು. ಯಾವುದೇ ಕಾರಣಕ್ಕೂ ಉಪೇಂದ್ರ ಅವರ ಮತ್ತು ಶಿವರಾಜ್ ಕುಮಾರ್ ಅವರ ಒಂದು ಕಾಂಬಿನೇಷನನ್ನು ಯಾವ ಒಂದು ದೃಶ್ಯನೂ ಮಿಸ್ ಮಾಡಿಕೊಳ್ಳದೆ ಜನರು ಎಂಜಾಯ್ ಮಾಡ್ತಾರೆ, ಪ್ರೇಕ್ಷಕರು ಎಂಜಾಯ್ ಮಾಡ್ತಾರೆ ಅನ್ನೋದಕ್ಕೆ ಎರಡು ಮಾತೇ ಇಲ್ಲ. ಇನ್ನು ಕೌಸ್ತುಭ ಮಣಿ ಅನ್ನುವಂತಹ ಒಂದು ವಿಶೇಷ ಒಂದು ನಾಯಕಿ ನಟಿ ಅಂತ ಹೇಳಬಹುದಾದಂಥ ರಾಜ್ ಶೆಟ್ಟಿ ಅವರಿಗೆ ಜೋಡಿಯಾಗಿ ಬಂದಿರುವಂಥ ಹೊಸ ಆ್ಯಕ್ಟ್ರೆಸ್ ಈ ಒಂದು ಚಿತ್ರದಲ್ಲಿದ್ದಾರೆ. ಅವರ ಪಾತ್ರ ಕೂಡ ಅಷ್ಟೇ ಮಹತ್ವದ್ದಾಗಿದೆ. ಇನ್ನು ಸುಧಾರಾಣಿ ವಿಶೇಷವಾದ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಅವರೊಂದಿಗೆ ಕೆಲವೇ ನಿಮಿಷಗಳ ಪಾತ್ರವಾದರೂ ಕೂಡ ಅವರ ಆ ಕಾಂಬಿನೇಷನ್ ಅದ್ಭುತವಾಗಿ ವರ್ಕೌಟ್ ಆಗಿದೆ. ರಾಜ್ ಶೆಟ್ಟಿ, ಶಿವರಾಜ್ ಕುಮಾರ್ ಇವರುಗಳು ಮಾತಾಡುವಾಗ ಬರುವಂತಹ ಒಂದು ಕಾಮಿಡಿ ಸೀಕ್ವೆನ್ಸ್ ಇರಬಹುದು, ಅವೆಲ್ಲ ಒಂದು ಡೈಲಾಗ್ಗಳ ಡೆಲಿವರಿ ಇರಬಹುದು, ಅದು ಪ್ರೇಕ್ಷಕರಿಗೆ ಅತ್ಯಂತ ಹೆಚ್ಚಿನಲ್ಲಿ ಖುಷಿಯನ್ನು ಕೊಡುತ್ತೆ ಮತ್ತು ಚಪ್ಪಾಳೆ ಗಿಟ್ಟಿಸ್ಕೊಳ್ಳುತ್ತೆ ಅನ್ನೋದು ಖಂಡಿತ ಸತ್ಯ. ಶಿವಣ್ಣ ಅವರ ಇಂಟರ್ವಲ್ ಮುನ್ನ ಬರುವಂಥ ಎಂಟ್ರಿ ಇರಬಹುದು, ಅದಂತೂ ಅದ್ಭುತವಾದ ಹೈಲೈಟ್. ಚಿತ್ರದ ಒಂದು ಬಿಗ್ ಹೈಲೈಟ್ ಅಂದರೆ ಅದೇನೆ. ಶಿವಣ್ಣ ಅವರ ಹಲವಾರು ಶೇಡ್ಗಳಲ್ಲಿ ಶಿವತಾಂಡವದ ರೀತಿಯಲ್ಲಿ ನೋಡಬಹುದಾದಂತಹ ಅದ್ಭುತವಾದ ಕ್ಲೈಮ್ಯಾಕ್ಸ್ನ ಸೀನ್ ಯಾರಿಗೂ ಮಿಸ್ ಮಾಡಬಾರ್ದು. ಅದು ಥಿಯೇಟ್ರ್ನಲ್ಲೇ ಕೂತು ಅನುಭವಿಸಬೇಕಾದಂಥ ಒಂದು ದೃಶ್ಯ. ಅದನ್ನು ಯಾವತ್ತೂ ಕೂಡ ಕಣ್ಣು ಮಿಟುಕಿಸದೆ ನೋಡಬಹುದಾದಂಥ ಒಂದು ಅದ್ಭುತವಾದ ದೃಶ್ಯ ಅದಾಗಿರುತ್ತೆ. ಉಪೇಂದ್ರ ಮತ್ತು ಶಿವರಾಜ್ ಕುಮಾರ್ ಅವರ ಕಾಂಬಿನೇಷನ್ನಲ್ಲಿ ಬರುವಂತಹ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಅದನ್ನು ನೀವು ಥಿಯೇಟರ್ನಲ್ಲೇ ಕೂತು ಎಂಜಾಯ್ ಮಾಡಬೇಕು. ಅಷ್ಟು ಮಟ್ಟಿಗೆ ಅದು ಚೆನ್ನಾಗಿ ಬಂದಿದೆ. ಇದಕ್ಕೂ ಮುನ್ನ ಪ್ರೆಸ್ ಮೀಟ್ಗಳಲ್ಲಿ ಹಲವಾರು ಬಾರಿ ಅವರೇ ಹೇಳಿರುವಂತೆ ಭಾರತದ ಸಂಸ್ಕೃತಿ ಎತ್ತಿ ಹಿಡಿಯುವಂಥ ಒಂದು ಚಿತ್ರ ಮತ್ತು ಕನ್ನಡ ಚಿತ್ರ ರಂಗದಲ್ಲಿ ಒಂದು ಮೈಲಿಗಲ್ಲಾಗಬಹುದಾದಂಥ ಒಂದು ಚಿತ್ರವನ್ನು ನಾನು ಕೊಡ್ತಾ ಇದ್ದೀನಿ ಅಂತ ಪದೇ ರಮೇಶ್ ರೆಡ್ಡಿ ಅವರಾಗಲಿ ಅಥವಾ ಅರ್ಜುನ್ ಜನ್ಯ ಅವರಾಗಲಿ ಹೇಳ್ಕೊಂಡು ಬರ್ತಾಯಿದ್ರು. ಅದೇ ರೀತಿಯಾಗಿ ತಾವು ಹೇಳಿದಂತೆ ಒಂದು ಅದ್ಭುತವಾದ ಇಮ್ಯಾಜಿನರಿ ವರ್ಲ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಆ ಒಂದು ಎಕ್ಸ್ಪೀರಿಯನ್ಸನ್ನು ನೀವೆಲ್ಲರೂ ಥಿಯೇಟರ್ನಲ್ಲೇ ಹೋಗಿ ಅನುಭವಿಸಬೇಕು. ಯಾವುದೇ ಅನುಮಾನ ಇಲ್ಲ. ತಾವು ಒಮ್ಮೆ ಈ ಚಿತ್ರವನ್ನು ನೋಡಿ ಎಂಜಾಯ್ ಮಾಡಿ. ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ ಶೆಟ್ಟಿ ಅವರ ಈ ಒಂದು ಕಾಂಬಿನೇಷನ್ನ ಮಲ್ಟಿ ಸ್ಟಾರ್ ಸಿನಿಮಾನ ನೀವೆಲ್ಲರೂ ಥಿಯೇಟರ್ನಲ್ಲೇ ಹೋಗಿ ನೋಡಿ ಅಂತ ಈ ಮೂಲಕ ಹೇಳ್ತೀನಿ. ನಮಸ್ಕಾರ.